ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಮತ್ತು ನಾನು ಸಂಜೆಯಿಂದ ಜಾತ್ರೆ ಇತ್ತು ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಸೊ ನೋಡಿ, ಇದು ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಇನ್ನು ನಾನು ಈ ಕಡೆ ಹೋಗಿರಲಿಲ್ಲ, ದೇವಸ್ಥಾನ ಪಕ್ಕನೇ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿದರು. ಸೊ ಮಕ್ಕಳನ್ನ ಕರ್ಕೊಂಡು ಇವಾಗ ಹೋಗಿದ್ದೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ 9 ದೇವತೆಗಳನ್ನು ರೆಡಿ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಒಂದೊಂದಾಗಿಯೇ. ಸೊ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಹಾಗಾಗಿ ನಾನು ನೋಡೋದಕ್ಕೆ ಅಂತೇಳಿ ಸಂಜೆ ಹೋಗಿದ್ದೆ. ಮಾರ್ನಿಂಗ್ ಅಂತಂದರೆ ತುಂಬ ಜನ ಇದ್ದರು, ಹಾಗಾಗಿ ಬರೀ ಜಾತ್ರೆ ಎಲ್ಲ ಓಡಾಡ್ಕೊಂಬಂದಿದ್ದೆ. ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೋಗಿದ್ದೆ, ಸ್ವಲ್ಪ ಜನ ಇದ್ದರು. ಸೊ ಹಾಗೆ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ರೆಡಿ ಮಾಡಿದ್ದಾರೆ ಅಂತ. ಇನ್ನು ಇಲ್ಲಿ ಒಳಗಡೆ ಬಂದರೆ ಸ್ವಲ್ಪನ ಹಾಗೆ ಒಂದೊಂದಾಗಿ ಶಿವಲಿಂಗ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿ ತೋರಿಸಿದ್ದಾರೆ. ಇನ್ನು ಒಂದೊಂದಾಗಿ ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಟಿದ್ದಾರೆ. ನಾನು ಹಾಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇನ್ನು ಇಲ್ಲಂತೂ ಒಂದು ದೊಡ್ಡ ಶಿವಲಿಂಗ ಅಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇದಂತೂ ಸಖತ್ತು ಚೆನ್ನಾಗಿ ಅಟ್ರಾಕ್ಷನ್ ಕೊಡ್ತಾ ಇತ್ತು. ಈ ಶಿವಲಿಂಗ ಅಂತ ಹಾಗೆ ಎದ್ದು ಬರ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ಇನ್ನು ಪಾಪು ಅಳ್ತಾ ಇದ್ದ, ಹೊರಗಡೆ ಬಂದ್ವಿ. ಸೊ ಅವ್ರ ಅಪ್ಪಾಜಿ ಹತ್ರ ಕೊಟ್ಬಿಟ್ಟು ಇವಾಗ ನಾವು ಜಾತ್ರೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇನ್ನು ಒಳಗಡೆ ನಮ್ಮ ಹಸ್ಬೆಂಡ್ ಅವರು ದೇವಸ್ಥಾನ ಒಳಗಡೆ ಹೋಗಿದ್ರು, ನಾವು ಈಚೆ ಬಂದಿದ್ವಿ. ಸೊ ನಾನು ಪಾಪುನ ಕರ್ಕೊಂಡು ದೇವಸ್ಥಾನದ ಒಳಗಡೆ ಅಂತೂ ಹೋಗೋಕ್ಕಾಗಿಲ್ಲ, ನಮ್ಮ ಹಸ್ಬೆಂಡ್ ಅವರೊಬ್ಬರೇ ಹೋಗಿ ಸೊ ಇಲ್ಲಿ ವೀಡಿಯೋ ಮಾಡ್ಕೊಂಬಂದಿದ್ರು. ಯಾಕಂದರೆ ಅಷ್ಟು ಜನ ಇದ್ದರು. ವರ್ಷ ಇದೇ ರೀತಿ ನಡೆಯುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ರಶ್ ಇತ್ತು. ಎಷ್ಟು ವೆಯ್ಟ್ ಮಾಡಿದ್ರು 2 ಅವರ್ 3 ಅವರ್ ಆಗ್ತಾಯಿತ್ತು ಇಲ್ಲಿಂದ ಒಳಗಡೆ ಹೋಗಬೇಕು ಅಂತಂದರೆ, ಅಷ್ಟು ಜನ ಇದ್ದರು. ಹಾಗಾಗಿ ನಾವು ಹೋಗಿರಲಿಲ್ಲ. ನಮ್ಮ ಹಸ್ಬೆಂಡ್ ಅವರು ರಾತ್ರಿ 10 ಗಂಟೆಗೆ ಹೋಗಿದ್ರು ನೋಡಬೇಕಂತ ಹೇಳಿ. ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿರ್ತಾರೆ, ಹಾಗಾಗಿ ನೋಡೋದಕ್ಕೆ ಒಂದು ಖುಷಿ ಇರುತ್ತೆ. ಹೋದ್ರೂ ಸ್ವಲ್ಪ ಜನ ಕಡಿಮೆ ಇದ್ದರು. ಇನ್ನು ದೇವರಂತೂ ಇಷ್ಟು ಚೆನ್ನಾಗಿ ರೆಡಿ ಮಾಡಿದರು. ಸೊ ಇನ್ನು ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ವಿ. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಹೊರಗಡೆ ಇಲ್ಲಿ ಊಟ ಕೊಡ್ತಾರೆ ಒಂದು ಸೈಡಲ್ಲಿ, ಇಲ್ಲೂ ಲೈನಲ್ಲಿ ಬಿಡ್ತಾರೆ, ತುಂಬ ಜನ ಇದ್ದಾರೆ. ಸೊ ನೋಡಿ, ನಮ್ಗೆ ಇಷ್ಟ ಬಂದ ಜಾಗದಲ್ಲಿ ಥರ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಇನ್ನು ಎಲ್ಲರೂ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಇವಾಗ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋಂಥವ್ರು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪಕ್ತಾ ಇರೋಂಥರ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ವೀಡಿಯೋಸೂ ಬರ್ತಾ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.